ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ. ನೋಡಿ ನಾನಿವತ್ತು ಟೇಸ್ಟಿಯಾಗಿ ಗರಿಗರಿಯಾದ ರಾಗಿ ದೋಸೆ ಮಾಡ್ತಾ ಇದ್ದೀನಿ. ನೀವು ಕೂಡ ನೋಡ್ತಾನೆ ಇರ್ಬೋದು ಎಷ್ಟು ಈಸಿಯಾಗಿರುವಂಥ ರಾಗಿ ದೋಸೆ, ಹಾಗೆ ತುಂಬಾ ಕ್ರಿಸ್ಪಿಯಾಗಿ ಬಂದುಬಿಡುತ್ತೆ. ಹಾಗಿದ್ರೆ ಕಡಿಮೆ ಸಮಯದಲ್ಲಿ ಈ ಥರವಾಗಿರುವಂಥ ರಾಗಿ ದೋಸೆ ಟ್ರೈ ಮಾಡೋದ್ರೆ ನೀವು ಕೂಡ ಖಂಡಿತವಾಗಿ ವಿಡಿಯೋ ಮಿಸ್ ಮಾಡದೆ ಟ್ರೈ ಮಾಡಿ. ನಿಮಗೂ ಕೂಡ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾದ ರಾಗಿ ದೋಸೆ ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು. ಹಾಗಿದ್ರೆ ಫುಲ್ ವಿವರಣೆ ನಿಮಗೂ ಕೂಡ ತೋರಿಸ್ಕೊಡ್ತೀನಿ, ಬನ್ನಿ ಸ್ನೇಹಿತರೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿಕೊಂಡು ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋ ನೋಡಿದವರು ಪ್ಲೀಸ್ ನಮ್ಮ ವಿಡಿಯೋಗೂ ಸಪೋರ್ಟ್ ಮಾಡಿ. ಹಾಗಿದ್ರೆ ಇವತ್ತು ಕ್ರಿಸ್ಪಿಯಾದ ರಾಗಿ ದೋಸೆ ದಿಢೀರವಾಗಿ ಮಾಡ್ಕೋಬೋದಾದ ಇನ್ಸ್ಟಂಟ್ ರೆಸಿಪಿ. ಯಾರಿಗೆಲ್ಲ ರಾಗಿ ದೋಸೆ ತಿನ್ನೋರು ಇಷ್ಟಪಡ್ತಿರ್ತೀರೋ ಅವರು ಖಂಡಿತವಾಗಿ ಈ ವಿಡಿಯೋ ಮಿಸ್ ಮಾಡದೆ ನೋಡಿಕೊಂಡು ನೀವು ಕೂಡ ಫಾಲೋ ಮಾಡ್ಬೋದು. ಇವಾಗ ನೋಡಿ ಎಷ್ಟು ಕ್ರಿಸ್ಪಿಯಾಗಿರುವಂಥದ್ದು ನೋಡಿ ನಿಮಗೆ ಕೂಡ ಕಾಣಿಸ್ತಾ ಇರ್ಬೋದು. ಹಾಗೆ ಈಸಿಯಾಗಿ ಕೂಡ ನೋಡ್ಬೋದು ತಳ ಬಿಟ್ಕೊಳ್ತಾ ಇರೋವಂಥದ್ದು. ಈ ಥರ ನಮಗೆ ರಾಗಿ ದೋಸೆ ತಿನ್ನೋದಕ್ಕೆ ಮಜಾನೇ ಬೇರೆ ಸ್ನೇಹಿತರೆ. ಹಾಗಾದರೆ ನೀವು ಕೂಡ ಮಿಸ್ ಮಾಡದೆ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾದ ರಾಗಿ ದೋಸೆ ಟ್ರೈ ಮಾಡ್ತೀರಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಪೂರ್ತಿಯಾಗಿ ಈ ವಿಡಿಯೋ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ ಸ್ನೇಹಿತರೆ ಹೋಗಿ ನೋಡೋಣ. ಇವಾಗ ಟೇಸ್ಟಿಯಾದ ಕ್ರಿಸ್ಪಿಯಾದ ರಾಗಿ ದೋಸೆ ಮಾಡೋದಕ್ಕೆ ಫಸ್ಟ್ ಒಂದು ಮಿಕ್ಸಿ ಜಾರ್ ತೊಗೋಬೇಕು. ಮಿಕ್ಸಿ ಜಾರ್ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ನೀವು ಮಾಡ್ಕೊಳ್ತೀರಾ ದೊಡ್ಡ ಜಾರ್ ಕೂಡ ತೊಗೋಬೋದು. ನಾನು ಇವಾಗ 1 ಬಟ್ಲಷ್ಟು ನಾನು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು 1 ಬಟ್ಲಷ್ಟು ನಾನು ರಾಗಿ ಹಿಟ್ಟನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತೀನಿ. ಇವಾಗ 1 ಬಟ್ಲಷ್ಟು ರಾಗಿ ಹಿಟ್ಟು ಹಾಕ್ಕೊಂಡ್ಮೇಲೆ ನಮಗೆ ಕ್ರಿಸ್ಪಿಯಾಗಿ ದೋಸೆ ಬರಬೇಕಂತ ಅಂದ್ಕೊಳ್ತೀವಲ್ಲ ಸ್ನೇಹಿತರೆ, ರಾಗಿ ಹಿಟ್ಟಿನಿಂದ ಕ್ರಿಸ್ಪಿಯಾಗಿ ದೋಸೆ ಬೇಕಂದರೆ ಇದಕ್ಕೆ ಮೇನ್ ಪಾಯಿಂಟ್ ಏನಪ್ಪ ಇದರಲ್ಲಿ ಆ್ಯಡ್ ಮಾಡ್ತೀನಿ ಅಂದರೆ, ನಾನು ಕ್ರಿಸ್ಪಿಯಾಗಿ ಬರೋದಕ್ಕೆ ಇದಕ್ಕೆ ಚಿರೋಟಿ ರವೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 3 ಸ್ಪೂನಷ್ಟು ಚಿರೋಟಿ ರವೆ ತೊಗೊಂಡ್ರೆ ಸಾಕಾಗುತ್ತೆ. ನೋಡಿ ಒಂದು ದೊಡ್ಡ ಸ್ಪೂನಿಂದ 3 ಸ್ಪೂನಷ್ಟು ನಾನು ಚಿರೋಟಿ ರವೆ ಇದರಲ್ಲಿ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಚಿರೋಟಿ ರವೆ ಹಾಕೋದ್ರಿಂದ ತುಂಬಾ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ಇದಕ್ಕೆ ನಾನು ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಕಡಿಮೆ ಸಾಮಗ್ರಿ ಕಡಿಮೆ ಟೈಮ್, ಇಷ್ಟಿದ್ರೆ ಸಾಕು ರಾಗಿ ದೋಸೆ ರೆಡಿ. ಇವಾಗ ನೋಡಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿದ್ದೀನಿ. ಹಾಗೆ ಒಂದು ಸಣ್ಣ ಚಿಟಿಕೆಯಷ್ಟು ಅಡುಗೆ ಸೋಡಾನ ಇದಕ್ಕೆ ಬಳಸ್ತಾ ಇದ್ದೀನಿ. ಇವಾಗ ಫಸ್ಟ್ ಇಷ್ಟೆಲ್ಲ ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಬರ್ಬೇಕು. ಯಾಕಂದರೆ ಇವಾಗ ರಾಗಿ ಹಿಟ್ಟು ಮತ್ತು ರವೆ ಪೂರ್ತಿಯಾಗಿ ಪೌಡ್ರ್ ಮಿಕ್ಸ್ ಆಗಬೇಕು. ಇವಾಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇವಾಗ ನೀರು ಹಾಕಿ ಗ್ರೈಂಡ್ ಮಾಡ್ತೀನಿ. ದೋಸೆ ಬ್ಯಾಟರ್ ಯಾವ ರೀತಿ ರೆಡಿ ಆಗಬೇಕಲ್ಲ ಅದೇ ರೀತಿಯಾಗಿ ಈ ಹಿಟ್ಟನ್ನು ರುಬ್ಕೊಬರಬೇಕು. ಜಾಸ್ತಿ ಗಟ್ಟಿನೂ ಇಲ್ಲ, ಜಾಸ್ತಿ ತೆಳುವೂ ಇಲ್ಲ, ಮೀಡಿಯಮ್ ಆಗಿ ರುಬ್ಕೊಂಡು ಬಂದಿದ್ದೀನಿ. ಇವಾಗ ನೋಡಿ ಈ ಹದ ಬಂದರೆ ಸಾಕು. ನಿಮಗೆ ಜಾಸ್ತಿ ಗಟ್ಟಿ ಅನಿಸಿದ್ರೆ ನೀರು ಹಾಕ್ಕೊಳ್ಳಿ, ಇಲ್ಲ ತೆಳುವಾಗಿದ್ದರೆ ಸ್ವಲ್ಪ ರಾಗಿ ಹಿಟ್ಟು ಸೇರಿಸ್ಕೊಳ್ಳಿ. ಇವಾಗ ನೋಡಿ ಈ ಹದವಾಗಿ ನಾನು ಹಿಟ್ಟನ್ನು ರುಬ್ಕೊಂಡು ಬಂದಿದ್ದೀನಿ. ಇವಾಗ ಇನ್ಸ್ಟಂಟ್ ದೋಸೆ ಮಾಡ್ಕೊಳ್ಳೋದಕ್ಕೆ ಪರ್ಫೆಕ್ಟಾದ ಹಿಟ್ಟು ರೆಡಿ ಆಯಿತು ಸ್ನೇಹಿತರೆ. ಏನು 5 ನಿಮಿಷದಲ್ಲಿ ನಾವು ರಾಗಿ ದೋಸೆಯನ್ನು ಹಾಕ್ಬೋದು. ಏನು ನಮಗೆ ಹಿಟ್ಟು ನೆನೆ ಹಾಕಬೇಕು ಅಂತ ಏನು ಅವಶ್ಯಕತೆ ಬೀಳಲ್ಲ ಸ್ನೇಹಿತರೆ. ದಿಢೀರವಾಗಿ ಹಿಟ್ಟು ನೆನೆ ಹಾಕದೇ ನಾವು ರಾಗಿ ದೋಸೆಯನ್ನು ರೆಡಿ ಮಾಡ್ಕೋಬೋದು. ಇವಾಗ ನೋಡಿ ಪೂರ್ತಿ ಮಿಕ್ಸಿ ಜಾರಲ್ಲಿರೋಂಥದ್ದೆಲ್ಲ ಕೂಡ ಈ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಈ ರಾಗಿ ದೋಸೆ ಮಕ್ಕಳಿಗೂ ಕೂಡ ಹೆಲ್ದಿಯಾಗಿರುವಂಥದ್ದು, ದೊಡ್ಡವರಿಗಾಗಲಿ ಸಣ್ಣವರಿಗಾಗಲಿ ಈ ಥರ ಸಂಡೇ ಬಂದಾಗೂ ಕೂಡ ಮಾಡಿ ಕೊಡಿ, ಇಲ್ಲ ಬ್ರೇಕ್ಫಾಸ್ಟಿಗೆ ಮಾಡ್ಕೊಂಡು ತಿನ್ಬೋದು ದಿಢೀರವಾದ ರಾಗಿ ಹಿಟ್ಟಿನ ದೋಸೆ. ಇವಾಗ ಹಿಟ್ಟು ರೆಡಿಯಾಗಿರೋವಂಥದ್ದಲ್ವಾ, ಇವಾಗ ಬನ್ನಿ ಮತ್ತೆ ಯಾಕೆ ತಡ ಮಾಡೋದು, ದೋಸೆ ಕೂಡ ಹಾಕೋ ತೋರಿಸ್ತೀನಿ. ದೋಸೆ ಹಾಕುವಾಗ ಒಂದು ಏನಪ್ಪ ಕೇರ್ ಮಾಡಬೇಕಂತ ಹೇಳ್ತೀನಿ, ಅದು ನಿಮಗೂ ಕೂಡ ಅದನ್ನು ಫಾಲೋ ಮಾಡಿದ್ರೆ ನಿಮಗೂ ಕೂಡ ಕ್ರಿಸ್ಪಿಯಾಗಿ ದೋಸೆ ಬರುತ್ತೆ. ಇವಾಗ ನೋಡಿ ಸ್ಟವ್ ಮೇಲೆ ತವಾ ಬಿಸಿಗೆ ಇಟ್ಕೊಂಡಿದ್ದೀನಿ. ಯಾವಾಗಲೂ ಕೂಡ ದೋಸೆ ತವಾ ಜಾಸ್ತಿ ಹೀಟಾಗಿರಬಾರ್ದು. ಸಣ್ಣ ಉರಿಯಲ್ಲಿ ಇಟ್ಕೊಂಡು ನಾವು ಇವಾಗ ದೋಸೆ ತವಾ ಮೇಲೆ ನಾನು ಇವಾಗ ಬ್ಯಾಟರ್ ಹಾಕ್ತಾಯಿದ್ದೀನಿ. ಫಸ್ಟಿಗೆ ಎಣ್ಣೆ ನೀರು ಹಾಕಿ ತವಾ ಪೂರ್ತಿಯಾಗಿ ಕ್ಲೀನಾಗಿ ಒರೆಸ್ಕೊಂಡು ತೊಗೊಂಡಿದ್ದೀನಿ. ಆಮೇಲೆ ಸಣ್ಣ ಉರಿಯಲ್ಲಿದ್ದಾಗ ನಾವು ಈ ಥರ ದೋಸೆ ಬ್ಯಾಟರ್ ರೀತಿಯೇ ಹಾಕ್ಕೊಂಡು ಇವಾಗ ಎಲ್ಲ ಕಡೆ ಅಗಲವಾಗಿ ಮಾಡ್ಕೋಬೇಕು. ಎಷ್ಟು ಈಸಿ ಅಲ್ಲ ಸ್ನೇಹಿತರೆ. ದೋಸೆ ರೀತಿಯೇ ನೋಡಿ ನಮ್ಮ ರಾಗಿ ದೋಸೆ ರೆಡಿ ಆಗ್ತಾ ಇರೋವಂಥದ್ದು. ತುಂಬಾ ಗರಿಗರಿಯಾಗಿ ಟೇಸ್ಟಿಯಾಗಿರುವಂಥ ರಾಗಿ ದೋಸೆ ನೋಡ್ಬೋದು. ಚೆನ್ನಾಗಿ ಮೇಲಿಂದ ಎಣ್ಣೆ ಹಾಕಿ ಕ್ರಿಸ್ಪಿ ಆಗೋವರೆಗೂ ಇವಾಗ ನಾವು ಇದನ್ನು ಬೇಯಿಸಬೇಕು. ಇವಾಗ ಏನು ಮಾಡಬೇಕಂದ್ರೆ ಸ್ಟವನ್ನು ಮೀಡಿಯಮ್ ಉರಿಲಿರುವಂಥ ಸ್ಟವ್ ಇವಾಗ ನೀವು ಸ್ವಲ್ಪ ದಪ್ಪ ಉರಿ ಮಾಡ್ಕೋಬೋದು. ಹಾಕುವಾಗ ಮಾತ್ರ ಫುಲ್ ಸಣ್ಣ ಉರಿಯಲ್ಲಿ ಇಟ್ಕೊಂಡು ದೋಸೆ ಹಾಕಿದ್ದೀವಿ ಅಂದರೆ ಇದು ನಮಗೆ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲದಿದ್ರೆ ಏನಾಗುತ್ತೆ ಅಂದರೆ ಬೇಗನೆ ತವಾ ಮೇಲೆ ಕೂತ್ಕೊಂಡು ಬಿಡುತ್ತೆ, ಅಗಲವಾಗೋದಕ್ಕೆ ಆಗಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಕೊಂಡು ದೋಸೆ ಹಾಕಿ ಆಮೇಲೆ ನೀವು ಹೈ ಫ್ಲೇಮ್ ಮಾಡ್ಕೊಳ್ಳಿ. ಇವಾಗ ನೋಡಿ ಕ್ರಿಸ್ಪಿ ಆಗೋವರೆಗೂ ಎಲ್ಲ ಕಡೆ ತವಾ ಬಿಟ್ಕೊಳ್ಳೋವರೆಗೂ ಕೂಡ ನಾನು ಇವಾಗ ದೋಸೆ ಬೇಯಿಸ್ತೀನಿ. ಈ ಥರ ದೋಸೆ ಜೊತೆಗೆ ನಮ್ಮ ಚಟ್ನಿ ಆಗಲಿ ಸಾಂಬಾರಾಗಲಿ ಸೂಪರ್ ಟೇಸ್ಟ್ ಇರುತ್ತೆ. ಇಲ್ಲದಿದ್ದರೆ ಪಲ್ಯ ಕೂಡ ಇದ್ದರೆ ಸೂಪರ್ ಕಾಂಬಿನೇಷನ್. ನಿಮಗೆ ಯಾವುದ್ರ ಜೊತೆ ತಿನ್ನಬೇಕಂತ ಅಂದ್ಕೊಳ್ತೀರಾ ಅದ್ರ ಜೊತೆ ನೀವು ಕಾಂಬಿನೇಷನ್ ಮಾಡಿಕೊಂಡು ತಿನ್ಬೋದು. ಹಾಗಿದ್ದರೆ ಈ ಥರ ಕ್ರಿಸ್ಪಿಯಾಗಿ ದೋಸೆ ಟ್ರೈ ಮಾಡ್ಬೋದು. ನೋಡಿ ಎಲ್ಲ ಕಡೆ ಸೈಡಿಗೆ ಯಾವ ರೀತಿ ಬಿಟ್ಕೊಳ್ತಾ ಬರ್ತಾ ಇರೋವಂಥದ್ದು.
ಇದು ಆಟೋಮೆಟಿಕ್ಕಾಗಿ ಈಸಿಯಾಗಿ ಬಿಟ್ಕೊಳ್ತಾ ಬರುತ್ತೆ ಸ್ನೇಹಿತರೆ. ನಾವು ಏನು ತಿರುಗಬೇಕು ಅಂತೇನಿಲ್ಲ ನೋಡಿ, ಈ ಥರ ನೋಡಿ ಕ್ರಿಸ್ಪಿ ಆಗ್ತಾ ಬರುತ್ತೆ. ಸೈಡಿಗೆ ಎಲ್ಲ ಕಡೆ ಕ್ರಿಸ್ಪಿ ಆದಾಗ ಈ ತವ ಎಲ್ಲ ಪೂರ್ತಿ ಬಿಟ್ಕೊಳ್ಳುತ್ತೆ. ಇಷ್ಟು ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ದೋಸೆ ಯಾಕೆ ತಡ ಮಾಡೋದು, ಮಿಸ್ ಮಾಡದೆ ನೋಡ್ಬೋದು. ಹಾಗೆ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿರೋಂಥದ್ದು ಕೆಳಗಡೆ, ಹಾಗೆ ಕ್ರಿಸ್ಪಿನೆಸ್ ಕೂಡ ಕಾಣಿಸ್ತಾ ಇರ್ಬೋದು. ಈ ಥರ ಕ್ರಿಸ್ಪಿಯಾಗಿ ದೋಸೆ ಟ್ರೈ ಮಾಡಿ. ನೀವು ಕೂಡ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ವೀಕ್ಷಕರೇ. ಇವತ್ತಿನ ಕ್ರಿಸ್ಪಿ ದೋಸೆ ನಿಮಗೂ ಕೂಡ ಇಷ್ಟ ಆದರೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡೋದು ಮಾತ್ರ ಪ್ಲೀಸ್ ಮರಿಬೇಡಿ. ಫುಲ್ ವಿಡಿಯೋ ನೋಡಿದವರು 4 ಜನರಿಗೆ ಶೇರ್ ಮಾಡಿ. ಇವತ್ತಿನ ರಾಗಿ ದೋಸೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್.